ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನ್ನ ಒಂದು ಪ್ರೆಗ್ನೆನ್ಸಿ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ರಿವೀಲ್ ಮಾಡಿದೆ ನನ್ನ ಒಂದು ಪ್ರೆಗ್ನೆನ್ಸಿ ಅನ್ನೋದನ್ನು ಆ್ಯಂಡ್ ಹೇಗಿತ್ತು ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾವ ಫಸ್ಟ್ ಸ್ಕ್ಯಾನ್ ಮಾಡಿಸಿದೆ ಅಥವಾ ಯಾವ ಸ್ಕ್ಯಾನ್ ಇಂಪಾರ್ಟೆಂಟು ಫಸ್ಟ್ ಅಂತ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಬನ್ನಿ, ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನನ್ನ ರಿಪೋರ್ಟ್ಸ್ ಕೂಡ ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ರಿಪೋರ್ಟ್ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಯಾವುದಿರುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ರಿಕ್ಯಾಪ್ ಮಾಡ್ಕೋಬೇಕಂತಂದರೆ ನಾನು ಲಾಸ್ಟ್ ಹೇಳಿದ್ನಲ್ಲ, ಟ್ರಿಪ್ಗೆ ಹೋಗಿದ್ವಿ 4 to 5 days. ನಾನು ಕನ್ಸೀವ್ ಅಂತ ಗೊತ್ತಾದ್ಮೇಲೆ ನಾನು ಏನದು ಪ್ರೆಗಾ ನ್ಯೂಸ್ನ ಕಿಟ್ ತೊಗೊಂಡು ಬಂದು ನಾನು ಟೆಸ್ಟ್ ಮಾಡಿದ್ನಲ್ಲ ಮನೆಯಲ್ಲಿ. ಸೊ ಅದಾದ್ಮೇಲೆನೂ ಕೂಡ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 5 days ಟ್ರಾವೆಲ್ ಮಾಡಿದ್ದೀನಿ. ಸೊ 5 days ಟ್ರಾವೆಲ್ ಅಂತಂದರೆ ಫಸ್ಟು ಉಡುಪಿ ಹೋಗಿದ್ವಿ, ಆಮೇಲೆ ಉಡುಪಿಯಿಂದ ನಿಯರ್ ಬೈ ಅಲ್ಲೇ ಮಂಗಳೂರು ಇದೆಯಲ್ಲ ಅಲ್ಲಿ ಹೋಗಿದ್ವಿ. ಆ್ಯಂಡ್ ಮಂಗಳೂರಲ್ಲಿ ಕದ್ರಿ ಟೆಂಪಲ್ಲು ಆ್ಯಂಡ್ ಉಡುಪಿಯಲ್ಲಿ ಸುಮಾರಷ್ಟು ಟೆಂಪಲ್ಸ್ಗಳಿದಾವಲ್ಲ ಅದನ್ನೆಲ್ಲ ನೋಡ್ಕೊಂಡಿವಿ. ಹಾಗೆ ನಿಯರ್ ಬೈ ದೇವಸ್ಥಾನಗಳು ಕೂಡ ನಾವು ಹೋಗಿದ್ವಿ ಅಂತಲೇ ಹೇಳ್ಬೋದು. ಲೈಕ್ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಆ್ಯಂಡ್ ಧರ್ಮಸ್ಥಳ ಇರ್ಬೋದು, ಇದಕ್ಕೆಲ್ಲನೂ ಕೂಡ ನಾವು ಹೋದ್ವಿ. ಬಟ್ ಇದೆಲ್ಲನೂ ನಾನು ಹೋಗುವಾಗ ಅಂತಂದರೆ ಹೋಗಿ ನೋಡಬೇಕನ್ನೋ ಆಸೆ, ಬಿಕಾಸ್ ಇದೆಲ್ಲನೂ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ ಆ ಟೆಂಪಲ್ಸ್ನೆಲ್ಲ. ಸೊ ಅಗೇನ್ ನೋಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು, ಹೇಗೆಲ್ಲ ಇರುತ್ತೆ ಟೆಂಪಲ್ಸ್ ಎಲ್ಲ ಅನ್ನೋದು ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಆ್ಯಂಡ್ ಮೀನ್ ವೈಲ್ ನಾನು ಸೆಕೆಂಡ್ ಮಂತ್ ರನ್ನಿಂಗ್ ಇದ್ನಲ್ಲ, ಸೊ ಸೆಕೆಂಡ್ ಮಂತ್ ರನ್ನಿಂಗ್ ಇದ್ದಕ್ಕೆಲ್ಲ ಹೋದ್ವಲ್ಲ. ಸೊ ಇದೆಲ್ಲನೂ ನಾನು ಟೆಂಪಲ್ಸ್ಗೆ ಹೋಗಿ ಟ್ರಿಪ್ನ ಎಂಜಾಯ್ ಮಾಡುವಾಗ ಐ ವಾಸ್ ನಾಟ್ ನಾರ್ಮಲ್. ನನಗೆ ನೋಡ್ಬೇಕನ್ನೋ ಆಸೆ ಇತ್ತು, ಬಟ್ ಸುಮ್ಮನೆ ಕೂಡೋಕ್ಕೂ ಆಗಲಿಲ್ಲ. ಲೈಕ್ ಹೋಟೆಲಲ್ಲೇ ಸ್ಟೇ ಮಾಡೋಣ, ಹೋಗೋದು ಬೇಡ, ಟ್ರಾವೆಲ್ ಅನ್ನೋಕ್ಕೂ ಆಗಲಿಲ್ಲ. ಇರಲಿ ನೋಡೋಣ, ಎಷ್ಟೇ ಕಷ್ಟ ಆದರೂ ದೇವ್ರ ಕಡೆ ಹೋಗ್ತಾ ಇದ್ದೀನಲ್ಲ, ಒಂದು ಶಕ್ತಿ ನನಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಪ್ರತಿಯೊಂದು ಟೆಂಪಲ್ಗೂ ನಾನು ಹೋದೆ ಅಂತಲೇ ಹೇಳ್ಬೋದು 5 days. ಬಿಕಾಸ್ ಅತ್ತೆ ಇರೋದ್ರಿಂದ ನಾವು ಎಲ್ಲ ಟೆಂಪಲ್ಸ್ನೇ ನೋಡೋಣ ಈ ಒಂದು ಟ್ರಿಪ್ನ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿ ಪ್ಲ್ಯಾನ್ ಮಾಡಿದ್ವಿ. ಪ್ರತಿಯೊಂದು ಟೆಂಪಲ್ಸ್ನ ನೋಡ್ತಾ ಇದ್ದೆ. ಸೊ ಆವಾಗ ನನಗೆ ಏನು ಅನಿಸ್ತಿಲ್ಲ, ತುಂಬ ಚೆನ್ನಾಗೆಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಿ, ಪ್ರತಿಯೊಂದು ಟೆಂಪಲ್ಗೂ ನಾವು ರೀಚ್ ಆದ ತಕ್ಷಣವೇ ತುಂಬ ಚೆನ್ನಾಗಿ, ಯಾವುದೇ ರೀತಿಯಾದಂಥ, ಇನ್ನೊಂದು ಮೆನ್ಷನ್ ಮಾಡಬೇಕಂತಂದರೆ ಯಾವುದೇ ರೀತಿಯಾದಂಥ ರಶ್ ಇಲ್ಲ. ಸೊ ಪ್ರತಿಯೊಂದು ಟೆಂಪಲ್ಲು ಕೂಡ ನಾವು ಎಂಟರ್ ಆದ ತಕ್ಷಣ ರಶ್ ತುಂಬಾ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಎಲ್ಲೂ ಕೂಡ ನಮಗೆ ಕ್ಲೋಸ್ ಆಗಿದೆ ಟೆಂಪಲ್ಲು ಅಥವಾ ಏನು ನಾವು ಕರೆಕ್ಟ್ ಟೈಮಿಗೆ ಹೋಗಿಲ್ಲ ಅಂತ ಇಲ್ಲ. ಸೊ ಪ್ರತಿಯೊಂದು ಟೆಂಪಲಲ್ಲೂ ಇನ್ನೊಂದು ದಾಸೋಹ ನಾವೇನು ಕರಿತೀವಲ್ಲ, ಅನ್ನಪ್ರಸಾದ ಅನ್ನೋದಿದೆಯಲ್ಲ, ಸೊ ಪ್ರತಿಯೊಂದು ಟೆಂಪಲಲ್ಲೂ ಕೂಡ ನನ್ನ ಮಗುಗೆ ಹೋಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೆಗ್ನೆನ್ಸಿಯಲ್ಲಿ. ತುಂಬ ಒಂಥರ ಪ್ರೆಗ್ನೆನ್ಸಿ ತುಂಬ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇರಲಿ, ಕಂಟಿನ್ಯೂ ಮಾಡೋಣ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಈ ಒಂದು ಪ್ರೆಗ್ನೆನ್ಸಿಲಿ ಅಂತಂದು ನನಗೆ ಅವಾಗೇ ಒಂದು ಥಾಟು ಬಂತಂತಲೇ ಹೇಳ್ಬೋದು. ಅದಾದಮೇಲೆ ಎಲ್ಲ ಟ್ರಿಪ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಕಡೆ ಹೋದ್ವಿ. ತುಂಬ ಚೆನ್ನಾಗಾಯಿತು, ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಬಸ್ಸು ಚೂಸ್ ಮಾಡಿದ್ವಿ, ಎಲ್ಲ ಕಡೆನೂ ಕಾರು ಅಂದರೆ ಬಸ್ ಆಪ್ಷನ್ಸ್ ಇತ್ತಲ್ವಾ, ಇರಲಿ ಪರವಾಗಿಲ್ಲ ಹೋಗೋಣ ಅಂತ. ಅಂದರೆ ನಮಗೇನಂದರೆ ಇವಾಗ ಏಜ್ ಇರುವಾಗೆ ಅಥವಾ ನಾವು ಫ್ಲೆಕ್ಸಿಬಲ್ ಇರುವಾಗೆ ಯಾವೆಲ್ಲ ಟ್ರಾನ್ಸ್ಫರ್ ಬಸ್ಸು ಅಥವಾ ಇನ್ನೊಂದೇನೋ ಇಲ್ಲ ಅದನ್ನೆಲ್ಲನೂ ಯೂಸ್ ಮಾಡ್ಕೊಂಡು, ಮುಂದೆ ಎಲ್ಲ ಕಾರಲ್ಲಿ ಹೋಗೋದು ಎಲ್ಲ ಇದ್ದೇ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಫ್ಲೆಕ್ಸಿಬಲ್ ಇದ್ದಾಗ ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಟ್ರಿಪ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು. ಹಂಗಂತ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ನೋದು, ಪ್ರೆಗ್ನೆನ್ಸಿ ಅನ್ನೋದು ಒಂದು ಕಾಯಿಲೆ, ಡಿಸೀಸ್ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ನಾನು ಪರ್ಸ್ನಲಿ ಹೇಳ್ತೀನಿ ನಿಮಗೆ, ಪ್ರೆಗ್ನೆಂಟ್ ಆದ ತಕ್ಷಣ ನೀವು ಒಂಥರ ಆಗಿರೋದು ಅಥವಾ ಅದ್ರ ಥಿಂಕ್ ಮಾಡೋದು 9 months ಹೆಂಗೆ ಕಳೆಯೋದು, ಸೊ ನನಗೆ ಆಗಲ್ವೇನೋ, ಸುಸ್ತಾಗುತ್ತೇನೋ, ಅದೆಲ್ಲ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬ ನೀವು ಪಾಸಿಟಿವ್ ಆಗಿಬಿಟ್ಟು ಹ್ಯಾಪಿ ಆಗಿದ್ದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಎಲ್ಲನೂ ನಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ ಅಂತಲೇ ಹೇಳ್ಬೋದು. ನಾವು ಏನು ಥಿಂಕ್ ಮಾಡ್ತೀವಿ ಅದು ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇವತ್ತು ಪ್ರೆಗ್ನೆನ್ಸಿನ ಒಂಥರ ಡಿಸೀಸ್ ಅಂತ ಅಂದ್ಕೊಂಡ್ಬಿಟ್ಟು ಮಲ್ಕೊಂಡೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ.
ಎಂಜಾಯ್ ಮಾಡಿ. ನಿಮ್ಗೆ ಯಾವಾಗ ರೆಸ್ಟ್ ಮಾಡ್ಬೇಕು ಅನ್ಸಂದಾಗ ರೆಸ್ಟ್ ಮಾಡಿ. ಸೊ ಮತ್ತೆ ನೀವೇನು ನಾರ್ಮಲ್ ಆಗಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತೀರ ಅಂದರೆ ಮಾಡ್ಕೋಬೋದು, ನೋ ಇಶ್ಯೂ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಮಗೆ ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ಕಂಡೀಷನ್ಸು ಅಥವಾ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತಲ್ವ, ಸೊ ಲೋ ಲೈನ್ ಅದೆಲ್ಲ ಇದು ಹೇಳ್ತೀನಿ ಮುಂದೆ. ಆ ಥರ ಎಲ್ಲ ಇದ್ದಾಗ ನೀವು ಸ್ವಲ್ಪ ರೆಸ್ಟ್ ಮಾಡಲೇಬೇಕಾಗುತ್ತೆ. ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿ. ಡಾಕ್ಟ್ರ್ ನೀವು ನಾರ್ಮಲ್ ಆಗಿರಿ, ಎಲ್ಲ ಕೆಲಸ ಮಾಡ್ಬೋದು ಅಂತಂದಾಗ ಆಬ್ವಿಯಸ್ಲಿ ನೀವು ಮಾಡಿಬಿಟ್ಟು ನಾರ್ಮಲ್ ಆಗಿ ನೀವು ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತೀನಿ. ನಾವು 5 days ಟ್ರಿಪ್ನ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದು ನೆಕ್ಸ್ಟ್ ಡೇನೇ ನಾವು ಒಂದು ಅಪಾಯಿಂಟ್ಮೆಂಟನ್ನು ತೊಗೊಂಡ್ವಿ ಹಾಸ್ಪಿಟಲ್ಗೆ. ನಮ್ಮದು ನಿಯರ್ ಬೈ ಹಾಸ್ಪಿಟಲ್ ಇಲ್ಲಿ ಒಂದು ಹತ್ತಿರ ಇದೆ, ಅಲ್ಲೇ ನಾವು ಯೂಶ್ವಲಿ ನನ್ನ ಮಗಳದು ಅಲ್ಲೇ ತೋರಿಸಿದ್ದೆ. ಸೊ ಅಲ್ಲೇ ತೋರಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಅಂತ ಹೇಳ್ಬೋದು. ಸೊ ಅಪಾಯಿಂಟ್ಮೆಂಟ್ ತೊಗೊಂಡ ತಕ್ಷಣ ಅವತ್ತು ಮ್ಯಾಮ್ ಸಿಕ್ಕರು. ನಾವು ಒಂದು ಮಧ್ಯಾಹ್ನ ಹೊತ್ತು ಹೋಗಿದ್ವಿ. ಅವಾಗ ಮ್ಯಾಮ್ ಇದ್ರು, ಒಬ್ರು ಮ್ಯಾಮ್ಗೆ ತೋರಿಸ್ತೀನಿ ನಾನು. ಸೊ ಅವ್ರಿಗೆ ಹೇಳಿದ್ವಿ ನಾವು, ಸೊ ಹೀಗೆ ನಂದು ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲ ನಿಮ್ಮ ಕಡೆ ಹಿಂಗೆಲ್ಲ ತೋರಿಸಿದ್ವಿ, ಇವಾಗ ಸೆಕೆಂಡ್ ಕನ್ಸೀವ್ ಆಗಿದ್ವಿ ಅಂದಾಗ ಅವರು ತುಂಬ ಖುಷಿಪಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮ್ಯಾಮ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿರೋದೇನೆಂದರೆ, ಮ್ಯಾಮ್ ಏನಂದ್ರು ಇವತ್ತೇ ನಿಮಗೆ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳಿದರು. ಬಿಕಾಸ್ ಸುಮ್ಮನೆ ಇನ್ನೊಂದು ಡೇಟ್ ಬರೆದು ಕೊಟ್ಟರೆ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಅದೆಲ್ಲ ಇರುತ್ತಲ್ಲ, ಇವತ್ತೇ ಸ್ಕ್ಯಾನ್ ಮಾಡ್ತೀನಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾಳೆಗೆ ಹೊಟ್ಟೆ ಮೇಲಿಂದನೇ ಸ್ಕ್ಯಾನ್ ಮಾಡಿದ್ರು. ಸೊ ಅದೇ ರೀತಿ ಇರುತ್ತಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಸೊ ಅದೇ ರೀತಿ ಸ್ಕ್ಯಾನ್ ಮಾಡ್ತಾರಂತ ಇತ್ತು. ಬಟ್ ಅವರು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತ ಇವಾಗ ಬಂದಿದೆ ಅಂತ ಹೊಸ್ತಾ, ಅಥವಾ ಇತ್ತೋ ಏನೋ ಗೊತ್ತಿಲ್ಲ. ಮೊದಲು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡಿದ್ರು ಮ್ಯಾಮು. ಆ್ಯಕ್ಚುಲಿ ನನ್ನ ಮಗಳಿಗೆ ಹೊಟ್ಟೆಯಿಂದನೇ ಸ್ಕ್ಯಾನ್ ಆಗಿತ್ತು, ಫಸ್ಟ್ ಸ್ಕ್ಯಾನ್ ಆಗಿದ್ರು ಕೂಡ ಅವಾಗೇ ಆಗಿತ್ತು. ಯಾಕಂದರೆ ಏನಕ್ಕೆ ಅದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನನ್ನು ಮಾಡ್ತಾರೆ ಅಂತಂದರೆ, ಬಿಕಾಸ್ ಏನಂದರೆ ಜಸ್ಟ್ ನಾವು ತೋರಿಸಿದ್ದು 6 weeks ಆಗಿತ್ತು ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ. 2 months ಅಲ್ವಾ. ಸೊ 2 monthsಗೆ ಅಷ್ಟು ಹೊಟ್ಟೆಯಲ್ಲಿ ಇನ್ನೂ ಮಗು ಬಂದಿರೋದಿಲ್ಲ. ಸೊ ಅಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗಲ್ಲ. ಸೊ ಒಳಗಡೆ ಇರೋ ಕಾರಣದಿಂದ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಮ್ಯಾಮು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡಿದರು. ಆ್ಯಂಡ್ ಈ ಒಂದು ಸ್ಕ್ಯಾನು ಅಂದರೆ ಅಷ್ಟೇನು ಪೇನ್ಫುಲ್ ಆಗಿ ಇರಲ್ಲ, ಭಯ ಅನಿಸುತ್ತೆ. ಯಾಕಂದರೆ ನನಗೆ ಫಸ್ಟ್ ಮಾಡಿರಲಿಲ್ಲವ, ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅಂದರೂ ಕೂಡ ನನಗೆ ಒಂಥರ ಭಯ ಅನಿಸ್ತು. ಆಮೇಲೆ ಮ್ಯಾಮ್ ಸ್ವಲ್ಪ ಕಂಫರ್ಟೇಬಲಾಗಿ ಫೀಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ರು ಅಂತ ಹೇಳ್ಬೋದು. ಮಾಡಿಬಿಟ್ಟು ಈ ಒಂದು ಸ್ಕ್ಯಾನಲ್ಲಿ ನಿಮಗೆ ಇನ್ನೊಂದು ಏನು ಮೇಯ್ನಾಗಿ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಮಗು ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಸಮ್ ಪೀಪಲ್ಗೆ ಏನಾಗಿರುತ್ತೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೀನ್ಸ್ ಆ ಟ್ಯೂಬ್ ಏನಿರುತ್ತಲ್ಲ, ಸೊ ಆ ಟ್ಯೂಬಲ್ಲಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಸ್ಕ್ಯಾನ್ ಮಾಡಿಬಿಟ್ಟು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಅದಕ್ಕೇನಾದರೂ, ಬಿಕಾಸ್ ಗರ್ಭಕೋಶದಲ್ಲಿ ಇದ್ದರೆ ಅದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಬಟ್ ನಿಮಗೆ ಆ ಥರ ಟ್ಯೂಬಲ್ಲೆಲ್ಲ ನಿಮ್ಮದು ಪ್ರೆಗ್ನೆನ್ಸಿ ಫಾರ್ಮ್ ಆಯ್ತು ಅಂತಂದರೆ ಇಟ್ಸ್ ವೆರಿ ಡೇಂಜರ್ ಅಂತ ಹೇಳ್ತಾರೆ. ಅದನ್ನ ಹಾಗೆ ಬಿಡಬಾರ್ದು. ಮುಂದೆ ಅದನ್ನು ಮೆಡಿಕೇಶನ್ ಕೊಟ್ಬಿಟ್ಟು ಅಥವಾ ಏನಾದರೂ ಮಾಡಿ ಆ ಒಂದು ಪ್ರೆಗ್ನೆನ್ಸಿನ ಇದು ಮಾಡಬೇಕಾಗುತ್ತೆ. ಬಟ್ ಅದು ಚೆಕ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅದಕ್ಕೆ ಹೇಳ್ಬೋದು, ಸ್ಟಾರ್ಟಿಂಗ್ ನೀವು ನಿಮಗೆ ಯಾವಾಗ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೀವು ಚೆಕ್ ಮಾಡ್ಕೊತೀರಲ್ವಾ, ಆ ಕಿಟ್ಟಲ್ಲಿ ಚೆಕ್ ಮಾಡಿದ ಒಂದು 2 daysಗೋ ಅಥವಾ 3 daysಗೋ ಅಥವಾ ನೆಕ್ಸ್ಟ್ ಡೇನೇ ಅಥವಾ ಅವತ್ತೇ ಹೋಗ್ತೀರಾ ಅಂತಂದರೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಒನ್ ಟೈಮ್ ವಿಸಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ಇನ್ಫಾರ್ಮೇಷನ್ಸ್ ಎಲ್ಲ ಕೇಳ್ತಾರೆ ಅವರು. ಯಾವಾಗ LMP ಅಂದರೆ ನಿಮ್ಮದು ಲಾಸ್ಟ್ ಪೀರಿಯಡ್ಡು ಯಾವಾಗ ಆಗಿರುತ್ತೆ ಅದೆಲ್ಲ ನೆನಪಿಟ್ಕೊಂಡಿರಬೇಕು. ಸೊ ಎಷ್ಟು ಮಂತ್ಸ್ ಆಗಿದೆ ನಿಮಗೆ ಅದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ನಿಮಗೆ ಇಮಿಡಿಯೇಟಾಗಿ ಒಂದು ಸ್ಕ್ಯಾನ್ ಕೊಡ್ತಾರಂತ ಹೇಳ್ಬೋದು. ದ್ಯಾಟ್ ಸ್ಕ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮದು ಪೊಸಿಷನ್ಸ್ ಗೊತ್ತಾಗುತ್ತೆ, ಎಲ್ಲಿದೆ ನಿಮ್ಮದು ಒಂದು ಪ್ರೆಗ್ನೆನ್ಸಿ, ಹೆಲ್ದಿ ಆಗಿದೆಯಾ ಪ್ರೆಗ್ನೆನ್ಸಿ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಹಾರ್ಟ್ ಬೀಟ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಂದು ಆವತ್ತಿನ ದಿನವೇ ಹಾರ್ಟ್ ಬೀಟ್ ಕೂಡ ಬಂತು ಅಂತಲೇ ಹೇಳ್ಬೋದು. ಸೊ ಮೇಡಮ್ ಅಂದರು ಪೊಸಿಷನ್ ಕೂಡ ಕರೆಕ್ಟಾಗಿ ಚೆನ್ನಾಗಿದೆ ಪ್ಲೇಸಲ್ಲಿ, ಆ್ಯಂಡ್ ಹಾರ್ಟ್ ಬೀಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ನಾರ್ಮಲ್, ನೀವು ಈ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರು ಡಾಕ್ಟರು. ಸೊ ಡಾಕ್ಟರ್ ಪಾರ್ಟ್ ಏನಿದೆ ಅವರು ಮುಗಿಸಿದ್ರು. ಆ್ಯಂಡ್ ಎವ್ರಿಥಿಂಗ್ ಸ್ಕ್ಯಾನಲ್ಲಿ ಕೊಟ್ಟರು. ಅದು ಸ್ಕ್ಯಾನ್ ರಿಪೋರ್ಟ್ಸ್ನ ಕೂಡ ಇವಾಗ ನನ್ನ ಹತ್ರ ಇದೆ, ತೋರಿಸ್ತೀನಿ ನಿಮಗೆ ಡೀಟೇಲಾಗಿ ಏನೆಲ್ಲ ಇರುತ್ತೆ ಅಂತ ಅನ್ನೋದು ಕೂಡ ತೋರಿಸ್ತೀನಿ ಇವಾಗ. ಸೊ ದಿಸ್ ಈಸ್ ಮೈ ಫೈಲ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರಲಿ, ಬ್ಲಡ್ ಟೆಸ್ಟ್ ಆಗಿರಲಿ, ಅದನ್ನೆಲ್ಲನೂ ಕೂಡ ಈ ಒಂದು ರಿಪೋರ್ಟ್ಸಲ್ಲಿ ಕಲೆಕ್ಟ್ ಮಾಡಿರ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಈ ಒಂದು ಹಾಸ್ಪಿಟಲಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ, ಈ ಥರ ಕಾರ್ಡ್ ಕೊಡ್ತಾರೆ ನಮಗೆ. ಸೊ ಈ ಥರ ಕಾರ್ಡ್ ಕೊಡ್ತಾರಲ್ಲ, ಸೊ ಈ ಕಾರ್ಡಲ್ಲಿ ಪ್ರತಿಯೊಂದು ನಾವೇನು ಸ್ಕ್ಯಾನ್ ರಿಪೋರ್ಟ್ಸ್ನೇ ನೋಡೋದು ಬೇಡ. ಇನ್ ಫ್ಯೂಚರ್ ಇನ್ ಕೇಸ್ ನಾವೇನಾದರೂ ನೋಡ್ತೀವಪ್ಪ ಅಂತಂದರೆ ನಾವು ಈ ಒಂದು ಕಾರ್ಡನ್ನು ನೋಡಿದರೆ ಸಾಕು.
ಸೊ ಪ್ರತಿಯೊಂದು ನಮ್ಮದು ಹಿಸ್ಟ್ರಿ, ಆ ಮಗುದು ಏನಿದೆ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಮೆನ್ಷನ್ ಮಾಡ್ತಾರೆ ನಮಗೆ ಎವ್ರಿ ವಿಸಿಟ್, ನೆಕ್ಸ್ಟ್ ವಿಸಿಟ್ ಯಾವಾಗ, ಸೊ ಆ ಒಂದು ವಿಸಿಟಲ್ಲಿ BP ಎಷ್ಟಿತ್ತು, ವೇಟ್ ಎಷ್ಟಿತ್ತು ಅನ್ನೋದನ್ನೆಲ್ಲನೂ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಏನು ಫಾಲೋ ಅಪ್ ಮಾಡಬೇಕು, ರಿವ್ಯೂಸ್ ಏನಿದೆ, ಮತ್ತು ಯಾವೆಲ್ಲ ಟ್ಯಾಬ್ಲೆಟ್ಸ್ ತಗೋಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ನಂಗೆ ಅನಿಸುತ್ತೆ ಆ ಒಂದು ಹಾಸ್ಪಿಟಲಲ್ಲಿ. ದಿಸ್ ಈಸ್ ಫೈಲ್. ಸೊ ಫಸ್ಟ್ ನಾನು ನಿಮಗೆ ಅದು ಮಾಡಿಸಿದ್ರು ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟ್ ಬಂದ ತಕ್ಷಣವೇ ನಮಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಅಂತ ಇರುತ್ತೆ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಸೊ ಇದನ್ನು ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ನಿಮಗೆ ಕಾಣಿಸಲ್ಲ, ಬಟ್ ಏನಿದೆ ಅಂತ ಅನ್ನೋದು ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದರೆ ಪ್ರೆಗ್ನೆನ್ಸಿಗೆ ತುಂಬ ಅರ್ಲಿಯಾಗಿ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ನಿಮಗೆ LMP ಎಷ್ಟಿರುತ್ತೆ ನಿಮ್ಮದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಪ್ಲಸ್ ನಿಮ್ಮದು ಮತ್ತೇನು LMP ಇಂದನೇ ನಿಮಗೆ EDD ಅನ್ನೋದನ್ನು ಕೊಡ್ತಾರೆ. EDD ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿ ಯಾವಾಗ ನಿಮಗೆ ಡೆಲಿವರಿ ಆಗ್ಬೋದು ಅನ್ನೋದನ್ನು ನಿಮ್ಮ ಒಂದು LMP ಇಂದನೇ ಆ ಒಂದು ಸ್ಕ್ಯಾನಲ್ಲಿ ನಿಮಗೆ EDD ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಸಿಂಗಲ್ ಅಂದರೆ ಇನ್ನೊಂದು ಏನು ಗೊತ್ತಾಗುತ್ತೆ ಈ ಒಂದು ಸ್ಕ್ಯಾನಲ್ಲಿ ಅಂದರೆ, ಆ ಸ್ಕ್ಯಾನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಟ್ವಿನ್ ಬೇಬಿ ಇದೆಯಾ, ಸಿಂಗಲ್ ಬೇಬಿ ಇದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸಿಂಗಲ್ ಇಂಟ್ರಾಯುಟ್ರೈನ್ ಜೆಸ್ಟೇಷನ್ ಆಫ್ 6 week 4 days. ಸೊ ನಾನು ಸ್ಕ್ಯಾನ್ ಮಾಡಿಸಿದಾಗ 6 week 4 days ಆಗಿತ್ತು ಆಲ್ರೆಡಿ. ಅದನ್ನೆಲ್ಲನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಫೀಟಸ್ ಅಂದರೆ ಮಗುದೇನಿರುತ್ತಲ್ಲ, ಸೊ ಅದರದ್ದು ಸರ್ವೆ ಅಂದರೆ ಹಿಂಗೆ ಫೀಟಸ್ದೇ ಸರ್ವೆ ಒಂದು ಇರುತ್ತೆ. ಸೊ ಅಂದರೆ ಜೆಸ್ಟೇಷನಲ್ ಸ್ಯಾಕ್ ಇಸ್ ಸೀನ್. ಸೊ ಜೆಸ್ಟೇಷನಲ್ ಸ್ಯಾಕ್ ಬಗ್ಗೆ ಅದು ಚಿಕ್ಕದಾಗಿ ಒಂದು ಸ್ಯಾಕ್ ಫಾರ್ಮ್ ಆಗಿರುತ್ತೆ. ಸೊ ಅದು ಕಾಣಿಸ್ತಾ ಇಲ್ಲ ಅನ್ನೋದನ್ನು ಕೂಡ ನಿಮಗೆ ಈ ಒಂದು ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ಅದು ಸ್ಯಾಕು ಸೀನ್ ಅಂತ ಇದೆ. ಸೊ ಸ್ಯಾಕ್ ಮಾರ್ಜಿನ್ಸ್ ಅಪಿಯರ್ಡ್ ರೆಗ್ಯುಲರ್ ಆ್ಯಂಡ್ ಯೋಕ್ ಸ್ಯಾಕ್ ಇಸ್ ಸೀನ್, ಫೀಟಲ್ ಪೋಲ್ ಸೀನ್, ಕಾರ್ಡಿಯಾಕ್ ಪಲ್ಸೇಷನ್ ಸೀನ್. ಸೊ ಕಾರ್ಡಿಯಾಕ್ ಪಲ್ಸೇಷನ್ ಅಂತಂದರೆ ಹಾರ್ಟ್ ಬೀಟು. ಸೊ ಹಾರ್ಟ್ ಬೀಟು ಸೀನ್ ಅಂತ ಕೊಟ್ಟಿದ್ದಾರೆ. ಒಂದು ರಿಪೋರ್ಟಲ್ಲಿ ಹಾರ್ಟ್ ಬೀಟ್ನ ಮೆನ್ಷನ್ ಮಾಡ್ತಾರೆ, ಬಟ್ ನನ್ನ ಒಂದು ರಿಪೋರ್ಟಲ್ಲಿ ಹಾರ್ಟ್ ಬೀಟ್ನ ಮೆನ್ಷನ್ ಮಾಡಿರಲಿಲ್ಲ. ಸೊ ಇಲ್ಲಿ ಕಾರ್ಡಿಯಾಕ್ ಪಲ್ಸೇಷನ್ ಇಸ್ ಸೀನ್ ಅಂತಂದರೆ ನಿಮ್ಮ ಒಂದು ಹಾರ್ಟ್ ಬೀಟ್ ನಮಗೆ ಚೆನ್ನಾಗಿ ಕೇಳಿಸಿದೆ ಅಂತ ಅಂದ್ಬಿಟ್ಟು ಇದನ್ನ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಫೀಟಲ್ದು ಬಯೋಮೆಟ್ರಿ ಇರುತ್ತೆ, ಏನೆಲ್ಲ ಎಷ್ಟು CRL ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಎಷ್ಟು ವೀಕ್ಸಿಗೆ ಎಷ್ಟು CRL ಅನ್ನೋದು ಏನೋ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೋ ಎವಿಡೆನ್ಸ್ ಆಫ್ ಕ್ರಾನಿಕ್ ಹೆಮರೇಜ್ ಅಂತ ಇದೆ. ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆ ಥರ ಎಲ್ಲ ಏನಾದರೂ ಇದ್ದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇಂಟರ್ನಲ್ OS ಯಾವಾಗಲೂ ಕ್ಲೋಸ್ಡ್ ಆಗಿರಬೇಕು. ಆ್ಯಂಡ್ EDD ನನಗೆ ಬಂದುಬಿಟ್ಟು 10/7/2026 ಕೊಟ್ಟಿದ್ದಾರೆ. ಅಂದರೆ ನಂದು 39 ವಾಸ್ ಮೈ ಲಾಸ್ಟ್ LMP ಅಲ್ವಾ. ಸೊ ಲಾಸ್ಟ್ LMP 39 ಇರೋದ್ರಿಂದ ನನಗೆ EDD ಬಂದುಬಿಟ್ಟು 10/7/2026 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಏನು ಇಂಪ್ರೆಷನ್ ಇದೆ ಅಂತಂದರೆ ಸಿಂಗಲ್ ಲೈವ್ ಇಂಟ್ರಾಯುಟ್ರೈನ್ ಜೆಸ್ಟೇಷನ್ಸ್ ಆಫ್ 6 week 1 day ಜೆಸ್ಟೇಷನಲ್ ಏಜ್. ಅಂದರೆ ನಾನು LMP ಪ್ರಕಾರ 6 week 4 days ಆಗಿದೆ, ಬಟ್ ಅವರು ಎಲ್ಲ ಇದು ಮಾಡಿ ಸ್ಕ್ಯಾನ್ ಮಾಡಿ ನೋಡಿದಾಗ ಸಿಂಗಲ್ ಲೈವ್ ಇಂಟ್ರಾಯುಟ್ರೈನ್ ಜೆಸ್ಟೇಷನ್ಸ್ ಆಫ್ 6 week 1 day ಆಫ್ ಜೆಸ್ಟೇಷನಲ್ ಏಜ್ ಅಂತ ಇಷ್ಟಿಷ್ಟೇ ಇರುತ್ತೆ. ಸಿಂಪಲ್ ಆಗಿರುತ್ತೆ ಫಸ್ಟ್ ಸ್ಕ್ಯಾನು, ಬಟ್ ಮೇನ್ ಸ್ಕ್ಯಾನ್ ಅಂತಾನೆ ಅಂತಾರೆ. ಸೊ ಒಂದು ಸ್ಕ್ಯಾನ್ ಆಗಬೇಕು ನಿಮಗೆ, ಕನ್ಫರ್ಮ್ ಆದ ತಕ್ಷಣ ಒಂದು ಸ್ಕ್ಯಾನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಬಿಡಕ್ಕೆ ಹೋಗ್ಬೇಡಿ, ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಅಂದ್ಬಿಟ್ಟು 3 monthsವರೆಗೂ ವೇಟ್ ಮಾಡಿಸ್ತಾರೆ. ಸೊ ಆಮೇಲೆ ನಾವು ಅದನ್ನು ಅಬೋರ್ಟ್ ಮಾಡೋಕ್ಕೆ ಹೋದಾಗ ತುಂಬ ನೋವಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ನೀವು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಒಂದು ಡಿಸಿಷನ್ಸ್ ತೊಗೋಬೇಕಂತ ಹೇಳ್ತೀನಿ. ಬಿಕಾಸ್ ಆಮೇಲೆ ತುಂಬ ಸಫರ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ಸೊ ಇಷ್ಟೇ, ಸಿಂಪಲ್ ಆಗಿರುತ್ತೆ ಈ ಒಂದು ಸ್ಕ್ಯಾನಲ್ಲಿ. ಹಾಗೆ ಇದ್ರದ್ದು ಸಿಂಪಲ್ ಆಗಿ ನನಗೆ ಒಂದು ಏನು ಸ್ಯಾಕ್ ಇದೆಯಲ್ಲ, ಸ್ಯಾಕ್ ಫಾರ್ಮೇಷನ್ ಆಗಿರೋದೊಂದು ಫೋಟೋನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಒಂದು ಸಿಂಪಲ್ ಸ್ಕ್ಯಾನ್ ಮಾಡಿಸಿದ್ರು. ಸ್ಕ್ಯಾನ್ ಮಾಡಿಸಿದ್ಮೇಲೆ ಆಮೇಲೆ ಒಂದು ಗ್ಲುಕೋಸ್ ಬ್ಲಡ್ ಟೆಸ್ಟ್ ಚಾಲೆಂಜನ್ನು ಕೊಟ್ಟರು. ಈ ಒಂದು ಹಾಸ್ಪಿಟಲಲ್ಲಿ ಆ ಥರ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೂ ಕೂಡ ನಿಮಗೆ ಏನಾದರೂ ಥೈರಾಯ್ಡ್ ಇಶ್ಯೂ ಇದೆಯಾ, ಶುಗರ್ ಏನಾದರೂ ಇದೆಯಾ, ಥೈರಾಯ್ಡ್ ಏನಾದರೂ ಇದೆಯಾ, ಶುಗರ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ನಿಮ್ಮದೊಂದು ಬ್ಲಡ್ ಟೆಸ್ಟನ್ನು ಅವರು ಒಂದು ಶುಗರ್ದು ಕೊಟ್ಬಿಟ್ಟು ಚಾಲೆಂಜ್ 2 hours ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. ವೆಯ್ಟ್ ಮಾಡಿದ ತಕ್ಷಣ ಬ್ಲಡ್ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಯೂರಿನ್ ಸ್ಯಾಂಪಲ್ ತೊಗೊಂಡು ಆ ಒಂದು ರಿಪೋರ್ಟ್ನ ಅವರು ಫಾರ್ಮ್ ಮಾಡ್ತಾರೆ. ಅಂದರೆ ನಮ್ಮದು ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ಎಷ್ಟು ನಮ್ಮದು ಬ್ಲಡ್ ಇದೆ ಅನ್ನೋದನ್ನು. ಅದನ್ನು ಮಾಡಿಸಿದ್ದೆ. ನೆಕ್ಸ್ಟ್ ಬಂದರೆ ಆ ಥರ ಎಲ್ಲ ಮಾಡಿಸಿದ್ದೆ ನಾನು. ಬ್ಲಡ್ ಬಂದು 11 ಇದೆ ನಂದು. ಸೊ 11.8 ಆಲ್ಮೋಸ್ಟ್ 12 ಇದೆ ಅಂತಲೇ ಹೇಳ್ಬೋದು. ಬ್ಲಡ್ ಸ್ಟಾರ್ಟಿಂಗ್ ಇಷ್ಟಿತ್ತು. ಆ್ಯಂಡ್ ಬ್ಲಡ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ
ನೀವೇನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರೂ ಕೂಡ ಡ್ರೈ ಫ್ರೂಟ್ಸ್ನ ತಿನ್ನಿ. ಆ್ಯಂಡ್ ಪಾಲಕ್ಕು ಒಂಥರ ತುಂಬ ಮತ್ತು ಕಾಳುಗಳು ಇರ್ತಾವಲ್ಲ, ಸೊ ಎಲ್ಲನೂ ಪ್ರತಿಯೊಂದನ್ನು ನಾವು ಸೇವಿಸ್ಬೇಕಂತ ಹೇಳ್ತೀನಿ. ಸೊ ಈ ಥರ ಸೇವನೆ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ಲಡ್ ಸಪ್ಲೈ ಕೂಡ ಮಗುಗೂ ಬೇಕಾಗುತ್ತೆ, ನಮಗೂ ಬೇಕಾಗುತ್ತಲ್ಲ ಅದನ್ನು. ಆ್ಯಂಡ್ ಟ್ಯಾಬ್ಲೆಟ್ಸ್ ಬಂದರೆ ಫಸ್ಟ್ 3 ಮಂತ್ಸು ನಮಗೆ ಅವರು ಫೋಲಿಕ್ ಆ್ಯಸಿಡ್ ತೊಗೊಳಕ್ಕೆ ಹೇಳಿದರು. ಆ್ಯಂಡ್ ಆಫ್ಟರ್ 3 ಮಂತ್ಸ್ ಆದಮೇಲೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಹೇಳಿದ್ರು ಅಂತ ಹೇಳ್ಬೋದು. ಸೊ ಇಷ್ಟೇ ಸಿಂಪಲ್ಲು. ಫಸ್ಟ್ ಸ್ಕ್ಯಾನಲ್ಲಿ ಏನಿಲ್ಲ, ನಿಮಗೆ ಎಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆ ಆ್ಯಂಡ್ ಹಾರ್ಟ್ ಬೀಟ್ ಬಂದಿದೆಯಾ, ಹೆಲ್ದಿ ಇದೆಯಾ ಪ್ರೆಗ್ನೆನ್ಸಿ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಫಸ್ಟ್ ಸ್ಕ್ಯಾನಲ್ಲಿ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕನ್ಫರ್ಮ್ ಆದ ತಕ್ಷಣ ನೀವು ಚೆಕ್ ಮಾಡ್ಕೊಂಡ ತಕ್ಷಣ, ಅಥವಾ ನೀವು ಅಲ್ಲೇ ಹಾಸ್ಪಿಟಲ್ಗೆ ಹೋದರೂ ಕೂಡ ಅವರೇ ಚೆಕ್ ಮಾಡ್ತಾರೆ. ಸೊ 2 ಮಂತ್ಸ್ ಮೇಲಾಗಿದೆ ಅಂತಂದರೆ ಈ ಒಂದು ಸ್ಕ್ಯಾನು ಆ್ಯಂಡ್ ಇವೆಲ್ಲ ಪ್ರೊಸೆಸ್ನೆಲ್ಲ ನೀವು ಫಾಲೋ ಅಪ್ ಮಾಡಬೇಕಂತ ಹೇಳ್ತೀನಿ. ಇಷ್ಟೇ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಸ್ಕ್ಯಾನ್ ಬಗ್ಗೆ ನಾನು ಹೇಳ್ತೀನಿ, ಲೈಕ್ 3 ಮಂತ್ಸ್ಗೆ ಮಾಡಿಸಿರೋದು ಅಂತ NT ಸ್ಕ್ಯಾನು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನ ಕೊಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಎಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್.